ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕಾಡಿನಲ್ಲಿ ದೃಷ್ಟಿಯನ್ನು ಹುಡುಕ್ತಿರೋ ದತ್ತನಿಗೆ ದೃಷ್ಟಿ ಸಿಕ್ಕೇ ಬಿಡ್ತಾಳ. ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸೀಮಾ ಕಣ್ಮುಂದೆ ಬಂದರೂ ಕೂಡ ಬಜರಂಗಿ ಜೊತೆ ಸೀಮಾನ ಕಳಿಸಿದ್ದೆ ಯಾವಾಗ ದೃಷ್ಟಿ ಕಾಣಿ ಆಗಿದ್ದಾಳೆ ಅಂತ ಗೊತ್ತಾಯಿತು. ಕಾಡಿನಲ್ಲೆಲ್ಲ ದತ್ತಾಬಾಯಿ ಇಲ್ಲಿ ದೃಷ್ಟಿಯನ್ನು ಹುಡುಕ್ತಾರೆ. ಆದರೆ ರೌಡಿಗಳು ದೃಷ್ಟಿಯನ್ನು ಕರ್ಕೊಂಡು ಹೋಗಿ ಒಂದು ಮನೆಯಲ್ಲಿ ಪಾಳು ಮನೆಯಲ್ಲಿ ಕೂಡ ಹಾಕಿದ್ದಾರೆ. ಅಲ್ಲಿ ನಿನ್ನ ಕಥೆಯನ್ನು ಸ್ವಲ್ಪದ್ರಲ್ಲಿ ಮುಗಿಸ್ತೀವಿ ಅಂತಂದ್ರೆ ನಿಮ್ಮ ಆಯುಷ್ಯ ಎಷ್ಟೊತ್ತಿರುತ್ತೆ ಅಂತ ನೋಡ್ತಾರೆ. ನನ್ನ ಗಂಡ ಬಂದಿದ್ದೆ, ನಿಮಗೆ ಸರಿಯಾಗಿ ಶಾಸ್ತಿ ಮಾಡ್ತಾರೆ ಅಂತ ದೃಷ್ಟಿ ತನ್ನ ಗಂಡ ಬಂದೇ ಬರ್ತಾರೆ ಅಂತ ಕಾಯ್ತಿದ್ದಾರೆ. ಅದೇ ರೀತಿಯಲ್ಲಿ ಕಾಡಲ್ಲಿ ಹುಡ್ಕೊಂಡು ಬರ್ತಾ ಯಾರು ದೃಷ್ಟಿಯನ್ನ ಕಿಡ್ನಾಪ್ ಮಾಡಿದ್ನೋ ಅದೇ ರೌಡಿಯನ್ನ ದತ್ತಾಬಾಯಿ ಕೇಳ್ತಾರೆ, ನನ್ನ ಹೆಂಡತಿಯವರು ಕಾಣಿಯಾಗಿದ್ದಾರೆ ನೋಡಿದ್ರ ಅಂತ. ಆದ್ರೆ ಆ ವ್ಯಕ್ತಿ ನೋಡಿದೆ ಗಾಬರಿ ಆಗ್ತಾರೆ. ಹಾಗಿದ್ರೆ ಇವರೇನ ದತ್ತಾಬಾಯಿ, ಇವ್ರಿಗೇನಾದರೂ ಹಾದಿ ತಪ್ಪಿಸ್ಲಿಲ್ಲ ಅಂದ್ರೆ ಆಮೇಲೆ ನಮ್ಮ ಕತೆ ಮುಗಿಸ್ಬಿಡ್ತಾರೆ. ಇಲ್ಲ, ನಾನು ಮೊದಲು ಅವಳ ಕಥೆಯನ್ನು ಮುಗಿಸ್ಬೇಕು, ಅದಕ್ಕೂ ಮುನ್ನ ಇವರನ್ನ ಹಾದಿ ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೌದು ಸರ್ ನೋಡಿದೆ, ಆದರೆ ಇಲ್ಲಲ್ಲ, ಇಲ್ಲಿಗೆ ಬರೋಕ್ಕೂ ಮುನ್ನ ನಾನು ರೋಡಲ್ಲಿ ಇದ್ದೆ. ಆಗ ಸಕಲೇಶ್ಪುರ ಬಸ್ ಹತ್ರ ಹೋಗಿ ಸಕಲೇಶ್ಪುರ ಬಸ್ಸನ್ನು ನೀನು ಹತ್ಕೋತಾ ಇದ್ದು ಅಂತ ಹೇಳಿದಾಗ ಹೋಗಿ ನಿಮ್ಮ ಹೆಂಡತಿನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ಕಡೆ ದತ್ತಾಬಾಯಿ ಏನಿದು ದೃಷ್ಟಿ ನಿಜವಾಗ್ಲೂ ನಾನು ಬೈದದಕ್ಕೆ ಇಲ್ಲಿಂದ ನನ್ನಿಂದ ದೂರ ಹೋಗ್ತಿದ್ದಾಳ, ನನಗೆ ಪ್ರಾಮಿಸ್ ಮಾಡಿದ್ಲಲ್ವ ಯಾವುದೇ ಕಾರಣಕ್ಕೂ ಕೂಡ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ, ಹೀಗೆ ಹೋಗ್ತಿದ್ದಾಳೆ ಇವಳು ಅಂತ ಅಂದ್ಕೊಂಡಿದ್ದೆ. ಮೊದಲು ತಡಿಬೇಕು ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ದೃಷ್ಟಿ ಗಾಡಿನಲ್ಲಿ ಓಡಬೇಕಾದ್ರೆ ದತ್ತಾದೊರೆ ಏನಾದರೂ ಬಂದರೆ ಖಂಡಿತ ಈ ಒಂದು ಬಳೆ ಸರದಿಂದ ನಾನು ಇಲ್ಲೇ ಇದ್ದೆ ಅನ್ನೋದು ಗುರ್ತು ಸಿಗಲಿ ಅಂತ ಹೇಳಿ ಪ್ರತಿಯೊಂದು ಕಡೆ ತನ್ನ ಚೈನು ಬಳೆ ಎಲ್ಲವನ್ನ ಕೂಡ ಹಾಕಿ ಹೋಗಿರ್ತಾಳೆ. ಅದೇ ಒಂದು ಬಳೆ ದತ್ತಂಗೆ ಸಿಕ್ತಿದ್ದಾಗೆ ದತ್ತಂಗೆ ಗೊತ್ತಾಗುತ್ತೆ ದೃಷ್ಟಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ, ಏನೋ ಆಗಿದೆ ಅಂತ ಹೇಳಿ. ಅಷ್ಟರಲ್ಲಿ ಆ ಕಡೆ ರೌಡಿ ಕಡೆ ತಿರುಗ್ತಾರೆ. ರೌಡಿ ಆಲ್ರೆಡಿ ಎಸ್ಕೇಪ್ ಆಗಿದ್ದಾರೆ. ಖಂಡಿತ ಈ ವ್ಯಕ್ತಿ ಹಾದಿ ತಪ್ಪಿಸ್ದ ಅಂದರೆ ಖಂಡಿತ ದೃಷ್ಟಿಗೆ ಏನೋ ಅನಾಹುತ ಆಗಿದೆ ಅಂದ್ಕೊಂಡಿದ್ದೆ. ಹುಡುಕ್ತಿದ್ದಾರೆ. ಫೈನಲಿ ಅಲ್ಲಿ ಶರು ಹೇಳಿದಾಗೆ ರೌಡಿ ದೃಷ್ಟಿ ಕತ್ತಿಯನ್ನು ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ದತ್ತಾಬಾಯಿ ಎಂಟ್ರಿ ಕೊಟ್ಟಿದ್ದೆ, ದೃಷ್ಟಿಯನ್ನು ಕಾಪಾಡ್ತಾರೆ. ರೌಡಿಗಳಿಗೆ ಸರಿಯಾಗಿ ಹೊಡೆದು ಬಡ್ದು ಮಾಡಿದ್ದ ಆ ರೌಡಿಗಳು ಇದಕ್ಕೆಲ್ಲ ಕಾರಣ ಶರುವನ್ನು ಸತ್ಯವನ್ನು ಬಾಯಿ ಬಿಡ್ತಾರ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.